ವೆಲ್ಕಮ್ ಟು ಶಾಂತಲಾ ಕಿಚನ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ದಿನವನ್ನೇ ಸಂಕ್ರಾಂತಿ ಅಂತ ಕರೀತಾರೆ. ಇದು ಜನವರಿ ತಿಂಗಳು ವರ್ಷದ ಮೊದಲ ಹಬ್ಬ. ಮತ್ತು ಇಲ್ಲಿ ಈ ಹಬ್ಬದಲ್ಲಿ ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿರೋ ರೀತಿ ಎಳ್ಳು ಬೆಲ್ಲವನ್ನು ಸೇವಿಸಿ ಒಳ್ಳೆಯ ಮಾತುಗಳನ್ನು ಆಡಿ ಅಂತ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಎಳ್ಳು ಬೆಲ್ಲವನ್ನು ಹಂಚುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಆದ್ದರಿಂದ ಈ ದಿನ ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಸೇವಿಸಿ ಸವಿಯಾಗಿ ಮಾತನ್ನು ಆಡಿ ಒಬ್ಬರಿಗೊಬ್ಬರು ಸೇರಿಕೊಂಡು ಹಬ್ಬವನ್ನು ಆಚರಿಸೋಣ. ಅದರ ಪ್ರಯುಕ್ತ ನಾನು ಇವತ್ತು ಎಳ್ಳನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟನ್ನು ಮಾಡೋಣ. ಇದನ್ನು ಎಳ್ಳಿನ ಚಿಕ್ಕಿ ಅಥವಾ ಟಿಕ್ಕಿ ಅಂತ ಕರೀತಾರೆ. ಇವತ್ತು ಎಳ್ಳು ಬೆಲ್ಲದ ಹಬ್ಬ ಆಗಿರೋದ್ರಿಂದ ಈ ಎರಡನಿಂದಲೇ ಒಂದು ಸ್ವೀಟನ್ನ ಮಾಡೋಣ. ಒಲೆ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸೋಣ. ಅದಕ್ಕೆ ಮೊದಲಿಗೆ ನಾವು ಆ ತುಪ್ಪ ಕರಗೋ ತನಕ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಆಮೇಲೆ ಅದನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಮಾಡ್ಕೋದ್ರೆ ತಳ ಹತ್ತುವಂಥ ಸಾಧ್ಯತೆ ಇದೆ. ಅದಕ್ಕೆ ಮೊದಲೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಎಳ್ಳು ಬೆಲ್ಲವನ್ನು ತಿಂದು ಎಲ್ಲ ಜೇನಿನಂತ ಮಾತಾಡಿ ಸವಿಯಂತ ಮಾತನ್ನು ಆಡಿ. ಈಗ ಒಲೆ ಆನ್ ಮಾಡಿ ಅದು ಬಾಣಲಿಗೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡಿದ್ದೀನಿ. ಈಗ ಅದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ಹುಡಿ ಬೆಲ್ಲನೇ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕಸ ಇಲ್ಲ. ಆಲ್ರೆಡಿ ನಾನು ಎಳ್ಳನ್ನು ಸ್ವಲ್ಪ ಲೈಟಾಗಿ ಹುರಿದು ಇಟ್ಟಿದ್ದೀನಿ. ಈಗ ಇದು ಬೆಲ್ಲ ಕರಗಿ ಮೆಲ್ಟಾಗಿ ಅದು ಸ್ವಲ್ಪ ಪಾಕ ಬರಬೇಕು. ನೋಡಿ, ಬೆಲ್ಲ ಕರಗಿ ಮೆಲ್ಟ್ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಸ್ವಲ್ಪ ಇದು ಪಾಕ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ಲೇಮ್ಗೆ ಹುರಿಬೇಕು. ತುಂಬ ಕಡಿಮೆನೇ ಇದ್ರೇ ಪರವಾಗಿಲ್ಲ, ಇಲ್ಲದೇ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇದು ಕರ್ಗಿ ರೀತಿ ಇದೆ. ಈಗ ಇದು ಪಾಕ ಸರಿ ಇದೆಯಾ ಅಂತ ನೋಡೋದಕ್ಕೆ ಇಲ್ಲಿ ಒಂದು ಬೌಲ್ನಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಪಾಕನ ಹಾಕಿ ಒಂದು 10 ಸೆಕೆಂಡ್ ಹಾಗೆ ಬಿಟ್ಟರೆ ಅದು ಗಟ್ಟಿಯಾಗುತ್ತೆ. ನೋಡಿ, ಇದು ಪಾಕ ಈಗ ಹದವಾಗಿ ಬಂದಿದೆ. ಈ ರೀತಿ ಗಟ್ಟಿಯಾಗಿ ಬರಬೇಕು. ಪಾಕ ಈಗ ಹದವಾಗಿ ಬಂದಿದೆ. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಲೈಟಾಗಿ ಅಡುಗೆ ಸೋಡಾನ ಹಾಕೋಣ. ಅಡುಗೆ ಸೋಡಾ ಹಾಕೋದು ಸ್ವಲ್ಪ ಅದು ಟಿಕ್ಕಿ ಸ್ವಲ್ಪ ಗರಿಗರಿಯಾಗಿ ಬರಲಿ. ಮತ್ತು ಒಂದು 4 ದಿನ ಒಂದು ವಾರ ಇಟ್ಟರೂ ಕೂಡ ಅದು ಗರಿಯಾಗಿರಲಿ ಅಂತ. ಈಗ ಇದಕ್ಕೆ ನಾವು ಎಳ್ಳು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸೋಣ. ಈಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಒಲೆ ಆಫ್ ಮಾಡಿಲ್ಲ, ಆನಲ್ಲೇ ಇದೆ. ತುಂಬ ಕಡಿಮೆ ಊರಿನಲ್ಲಿ ಇದೆ. ನೋಡಿ, ಎಲ್ಲ ಮಿಕ್ಸ್ ಆಗ್ತಾಯಿದೆ. ಇದು ತುಂಬಾ ಬೇಗ ಎಲ್ಲ ಗಟ್ಟಿಯಾಗಿಬಿಡುತ್ತೆ, ಹೊಂದ್ಕೊಂಡ್ಬಿಡುತ್ತೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನಾವು ತುಪ್ಪ ಸ್ಪ್ರೆಡ್ ಮಾಡಿದ್ವಲ್ಲ ಆ ತಟ್ಟೆಗೆ ಹಾಕೋಣ. ನೋಡಿ, ಈ ರೀತಿ ತಟ್ಟೆಗೆ ಹಾಕಿದ್ದೀವಿ. ಈಗ ಇದನ್ನು ಕಟ್ ಮಾಡೋಣ. ಈಗ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಪುಟ್ಟದೊಂದು ಲೈಕನ್ನು ಕೊಡಿ.